ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಇಷ್ಟು ದಿನಗಳ ಕಾಲ ನನಗೆ ರೀಡಿಂಗ್ ಮಾಡಲಿಕ್ಕೆ ಯಾವುದೇ ಚಾನಲಿಂಗ್ ಮೆಸೇಜ್ ಬರದೇ ಇದ್ದದ್ರಿಂದ ಸೊ ಅದು ಫೋರ್ಸ್ಫುಲ್ಲಾಗಿ ನನಗೆ ರೀಡಿಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇವತ್ತು ಕೆಲವೊಂದು ರೀಡಿಂಗ್ ಮಾಡಲಿಕ್ಕೆ ನನಗೆ ನನ್ನ ಸ್ಪಿರಿಟ್ ಗೈಡ್ಸಿಂದ ಇಂಟ್ಯೂಷನ್ ಬಂದಿದ್ದರಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾರು ಮ್ಯಾನಿಫೆಸ್ಟ್ ಮಾಡಿದ್ರಿ ಗೊತ್ತಿಲ್ಲ, ಇದರಲ್ಲಿ ಎಷ್ಟು ವಿಷಯ ನಿಮಗೆ ರೆಸನೇಟ್ ಆಗುತ್ತೆ ನೋಡಿ. ನಿಮಗೆ ಯಾರು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತ ನಿಮಗೆ ಇದು ಏನೋ ಒಂದು ಮೆಸೇಜ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ನಾನು ತುಂಬ ದಿನ ಆಯಿತು ರೀಡಿಂಗ್ ಮಾಡಿ. ಈಗ ರೀಡಿಂಗ್ ಮಾಡಲಿಕ್ಕೆ ನನಗೆ ಆದೇಶ ಬಂದಿದೆ ಅಂತಂದರೆ ಖಂಡಿತ ಯಾರೋ ಏನೋ ಕ್ವಶನ್ ಕೇಳಿದ್ದೀರ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ನಿಮಗೇನೋ ದೇವರಿಂದ, ಅದರಲ್ಲೂ ಎಸ್ಪೆಷಲಿ ಆಂಜನೇಯ ಸ್ವಾಮಿ, ಕಾಳಿ ಮಾತಾ ಮತ್ತು ಲಕ್ಷ್ಮೀ ತಾಯಿ ಕಡೆಯಿಂದ ನೀವು ಯಾವ ದೇವರಿಗೆ ರೆಸನೇಟ್ ಆಗ್ತೀರಿ, ಯಾವ ದೇವರ ಜೊತೆ ನಿಮ್ಮ ಎನರ್ಜಿ ಅಲೈನ್ ಆಗಿದೆ, ಆ ದೇವರ ಜೊತೆ ನೀವು ಕೇಳ್ಕೊಳ್ಳಿ. ನಿಮಗೇನು ಪ್ರಶ್ನೆ ಇದೆ ಅಂತ, ಅಥವಾ ಆಲ್ರೆಡಿ ಕೇಳಿದರೆ ಅದಕ್ಕೆ ನಿಮಗೆ ಉತ್ತರ ನಿಮಗೆ ಇದರಲ್ಲಿ ಸಿಗಬಹುದು. ಮತ್ತು ಇದು ಟೈಮ್ಲೆಸ್ ರೀಡಿಂಗು. ಯಾವಾಗ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಖಂಡಿತ ಅದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನಿಮಗೇನೋ ಮೆಸೇಜ್ ಇದ್ದೇ ಇರುತ್ತೆ. ಅದರಿಂದ ಕೊನೆಯವರೆಗೂ ವಿಡಿಯೋನ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ಚಾನಲ್ಗೆ ಅಂತ ನಿಮ್ಮ ಇಂಟ್ಯೂಷನ್ ಹೇಳಿದ್ರೆ ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್, ಅದರ್ವೈಸ್ ಪ್ಲೀಸ್ ಡೋಂಟ್. ನಿಮ್ಮ ಫೋರ್ಸ್ಫುಲ್ಲಾಗಿ ಯಾವುದನ್ನು ಕೂಡ ಮಾಡಬೇಡಿ. ನಿಮಗೆ ಇದಕ್ಕೆ ಈ ಚಾನಲ್ಗೆ, ನನ್ನ ಚಾನಲ್ಗೆ ಚೌಡೇಶ್ವರಿ ತಾಯಿ ಜೊತೆಗೆ ನಿಮ್ಮ ಬಂಧ ಇದ್ದರೆ, ಅಥವಾ ಈ ಚಾನಲ್ಗೆ ಏನೋ ಒಂದು ಅಟ್ರಾಕ್ಷನ್ ಇತ್ತು ಅಂದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಇನ್ನೊಂದು ಮೆಸೇಜು, ಬೇಲಿಫ್ ರಿಚುವಲನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಕಳೆದ ಬಾರಿ ಆಂಜನೇಯ ಸ್ವಾಮಿ 11 ಬಾರಿ ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ನಾವು ಸೇರಿಕೊಂಡಿದ್ವಿ. ಸ್ವಲ್ಪ ಜನ ಆದರೂ ಕೂಡ ಅಲ್ಲಿ ನಮಗೆಲ್ಲ ಆಂಜನೇಯ ಸ್ವಾಮಿ ಪ್ರೆಸೆನ್ಸು ತುಂಬ ಚೆನ್ನಾಗಿತ್ತು. 11 ದಿನ ಏನೇ ವಿಘ್ನಗಳು ಬಂದರೂ ಕೂಡ ತಂದೆ ಕೃಪೆಯಿಂದ ನಾವು ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸನ ಯಶಸ್ವಿಯಾಗಿ ಸಂಪೂರ್ಣ ಮಾಡಿದ್ವಿ. ಅದು ಆಂಜನೇಯ ಸ್ವಾಮಿಯ ಕೃಪೆ. ಹಾಗೆ ಈಗ ಬೇಲಿಫ್ ರಿಚುವಲನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವರ್ಷ ಸನ್ ಎನರ್ಜಿ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ, ಫೈರ್ ಎನರ್ಜಿ, ಬೇಲಿಫ್ ಜೊತೆ ನೀವು ರಿಚುವಲ್ ಮಾಡೋದ್ರಿಂದ ಖಂಡಿತ ನಿಮಗೆ ಏನು ರಿಲೀಸ್ ಮಾಡಬೇಕು ಅಂತಿದ್ದೀರಾ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದೀರಾ, ಅದನ್ನು ಮಾಡೋದು ಹೇಗೆ, ಎಷ್ಟು ದಿನ ಮಾಡಬೇಕು, ರಿಲೀಸ್ ಮಾಡೋಕ್ಕೆ ಯಾವಾಗ ಮಾಡಬೇಕು, ಅದಕ್ಕೆ ಸ್ವಿಚ್ ವರ್ಡ್ಸು ಸ್ಟೆಪ್ ಬೈ ಸ್ಟೆಪ್ಪು ಮತ್ತು ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಅದರಲ್ಲಿ ಬೋನಸ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಕೇವಲ 888 ರೂಪಾಯಿ ಮಾತ್ರ. ಸೊ ನನ್ನ ಹತ್ರ ಯಾರೆಲ್ಲ ಬೇಲಿಫ್ ರಿಚುವಲ್ ಮಾಡಿಸಿದರೆ ಅವ್ರಿಗೆಲ್ಲ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಅದು ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಪೋರ್ಟಲ್ಸ್ ಇರುತ್ತೆ. ಆ ಟೈಮಲ್ಲಿ ನೀವು ನನಗೆ ಹೇಳಿ ಮಾಡಿಸಿದ್ರೆ ಅದು ನಿಮಗೆ ಅಮೌಂಟು ಹೆವಿ ಆಗ್ಬೋದು. ಆದರೆ ಒಂದೇ ಸರಿ ನೀವು ಕಲ್ತ್ಕೊಂಡ್ರೆ ಖಂಡಿತ ಅದು ನಿಮಗೆ ಯೂಸ್ ಆಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ. ಇವತ್ತಿನ ಮೆಸೇಜ್ ಏನಿದೆ ಅಂತ ನೋಡೋಣ. ಇಲ್ಲಿ ಕೆಲವರ ಹಣ ಯಾರ ಹತ್ರನೋ ಸ್ಟಕ್ ಆಗಿದೆ, ಇಸ್ಕೊಂಡು ಕೊಡ್ತಾ ಇಲ್ಲ. ಇದಕ್ಕೆ ಏನು ಮಾಡೋದಪ್ಪ ದೇವರೇ ಅಂತ ಹೇಳಿ ನೀವು ದೇವ್ರ ಹತ್ರ ಕೇಳ್ಕೊಂಡಿದ್ದಿರಬಹುದು. ಇದು ಒಂಥರ ಎನರ್ಜಿ. ಆದರೆ ಇನ್ನೊಂದು ಮೆಸೇಜ್ ನನಗೆ, ಯಾರೋ ಕೆಲವರು ಹಣದ ಬಗ್ಗೆ ತುಂಬ ಒಂದು ಭಯ ಇಟ್ಕೊಂಡಿದ್ದೀರ. ಈ ಹಣನ ನಾನು ಖರ್ಚು ಮಾಡಿಬಿಟ್ರೆ ಮತ್ತೆ ನನ್ನ ಜೀವನದಲ್ಲಿ ಈ ಹಣ ಮತ್ತೆ ಸಿಗಲ್ಲ, ಖರ್ಚು ಮಾಡಿದ್ರೆ ಹಣ ಮತ್ತೆ ಬರಲ್ಲ, ಈ ಥರ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿದೆ. ಮತ್ತು ಕೆಲವರು ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಸಂಬಂಧಗಳನ್ನ ಕಡೆಗಣಿಸ್ತಾ ಇದ್ದೀರಾ ಅನ್ನೋದು ಬರ್ತಾ ಇದೆ. ಮತ್ತು ಇಲ್ಲಿ 4 ಆಫ್ ಪೆಂಟಕಲ್ಸು ಇದೆ, 5 ಆಫ್ ಪೆಂಟಕಲ್ಸ್ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಹಣಕ್ಕೆ ಕೆಲಸ ಸಿಗ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ. ಸೊ ಈ ಥರ ಒಂದು ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ.
ಸೊ ಇದಕ್ಕೆ ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇರೋದು ಓಪೋನೋ ಪ್ರೇಯನ್ನು ಮಾಡಿ. ಸಾಧ್ಯ ಆದರೆ ನೀವು ನನ್ನ ಜೊತೆ ಕನೆಕ್ಟ್ ಆದರೆ ಇದಕ್ಕೆ ಸ್ವಿಚ್ ವರ್ಡು ಅಥವಾ ಮನಿ ಹೀಲಿಂಗ್ ಮಾಡೋದು ಹೇಗೆ, 1-on-1 ಸೆಷನ್ ಕೂಡ ನಾನು ತಗೋತೀನಿ. ಇದರಿಂದ ಬಹಳ ಈಸಿಯಾಗಿ ಬಹಳ ಬೇಗ ನೀವು ಇದರಿಂದ ಹೊರಗಡೆ ಬರಬಹುದು. ಎಲ್ಲದಕ್ಕಿಂತ ನೀವು ಹಣ ಕೊಟ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವೇ ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಈ ಥರ ನೀವು ಪ್ರತಿನಿತ್ಯ ಒಂದು ನೋಟು ಹಿಡ್ಕೊಂಡು ಎನಿ ಡಿನಾಮಿನೇಷನ್ ಅದು ಎಷ್ಟು ರೂಪಾಯಿದಾದರೂ ಪರವಾಗಿಲ್ಲ, ಅದನ್ನು ಹಿಡ್ಕೊಂಡು 11 ದಿನ, 21 ದಿನ, 41 ದಿನನೂ ಹೀಗೆ ಒಂದು ಸಂಕಲ್ಪ ಮಾಡಿಕೊಂಡು ಆ ದುಡ್ಡನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ನಿಮ್ಗೆ ಏನು ಇಮೋಷನ್ಸ್ ಬರುತ್ತೆ ಅದನ್ನೆಲ್ಲ ಹೇಳ್ತಾ ಮನೆಗೆ ಸಾರಿ ಕೇಳಿ. ಈ ಥರ ಮಾಡೋದ್ರಿಂದ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಕಾರ್ಮಿಕ್ ರಿಲೇಷನ್ಶಿಪ್ ಇದೆ, ಬೇಡದೇ ಇರೋದು ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಹಣ ಏನಾದರೂ ಸ್ಟಕ್ ಆಗಿದ್ರೆ ಅದು ಕೂಡ ಸಿಗುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಥವಾ ನೀವು ಬಯಸಿದಷ್ಟು ಲಾಭ ಸಿಗ್ತಾ ಇಲ್ಲ ಅಂದರೂ ಕೂಡ ಅದಕ್ಕೆ ಯಾವುದೋ ಯೂನಿವರ್ಸ್ನ ಒಂದು ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ, ರೆಮಿಡಿ ಸಿಗುತ್ತೆ. ಅದು ಬಂದಿದ್ದನ್ನು ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ನೀವು ನನ್ನನ್ನು ಕೂಡ ಕನೆಕ್ಟ್ ಆಗಬಹುದು. ಇನ್ನು ಕೆಲವ್ರಿಗೆ ಇಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅನ್ನೋ ಅಂತಹ ಕನ್ಫ್ಯೂಷನ್ಸು ಕೂಡ ಇದೆ. ಅದೇ ರೀತಿ ನಿಮ್ಮಲ್ಲಿರುವಂತಹ ಎಲ್ಲ ಹಣ, ಸಂಪತ್ತು, ವಿದ್ಯೆ, ಸೌಂದರ್ಯ ಇದ್ರ ಬಗ್ಗೆ ಕೂಡ ಜಲಸ್ಸು ನಿಮ್ಮ ಸುತ್ತ ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಎನರ್ಜಿ ಸ್ಟೀಲ್ ನಿಮ್ಮ ಎನರ್ಜಿಯನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇದೆ. ಮತ್ತು ಕೆಲವ್ರಿಗೆ ನಿಮ್ಮ ಚಕ್ರಗಳು ತುಂಬ ಬ್ಯಾಲೆನ್ಸ್ ಇಲ್ಲದೆ ಬ್ಲಾಕೇಜಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅದರಿಂದನೇ ನಿಮ್ಮ ಸುತ್ತ ನಿಮ್ಮ ಆರ ಅಷ್ಟೊಂದು ಬ್ಲಾಕೇಜಸ್ ಇರೋದ್ರಿಂದನೇ ನಿಮಗೆ ಈ ರೀತಿ ನಿಮಗೆ ಬೇಡದೇ ಇರೋ ಅಂತಹ ವ್ಯಕ್ತಿಗಳಿಂದ ತೊಂದರೆಗಳು ಆಗ್ತಾ ಇದೆ. ತುಂಬ ಕನ್ನಿಂಗ್ ಪೀಪಲ್ ನಿಮ್ಮ ಸುತ್ತ ಇದ್ದಾರೆ. ನಿಮ್ಗೆ ಸಿಗ್ತಿರೋಂತಹ ನೇಮ್, ಫೇಮ್, ಸಕ್ಸಸ್ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನೀವೇ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ. ಸೊ ಹಾಗಾಗಿ ನಿಮ್ಮ ಈ ವಿಡಿಯೋ ನಿಮ್ಮ ಮುಂದೆ ಬಂದ ತಕ್ಷಣ ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ. ವೈಟ್ ಲೈಟ್ ಮೆಡಿಟೇಷನನ್ನು ಮಾಡಿ ಗ್ರೌಂಡಿಂಗನ್ನು ಮಾಡ್ಕೊಳ್ಳಿ. ನಿಮ್ಮ ಆರನ ಖಂಡಿತ ಲಾಕ್ ಮಾಡ್ಕೊಳ್ಳಿ. ಆಗ ಯಾವುದೇ ದೃಷ್ಟಿ, ಮಾಟ, ಮಂತ್ರ ಯಾವ ದೋಷನೂ ಕೂಡ ನಿಮಗೆ ತಟ್ಟೋದಿಲ್ಲ. ಇದರಿಂದ ನೀವು ಅದು ಬಂದರೂ ಕೂಡ ಅದು ನಿಮ್ಮ ಏನು ಪ್ರೊಟೆಕ್ಷನ್ ಬಬಲ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ದಾಟಿ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವು ಸೇಫ್ ಆಗ್ತೀರಾ. ನಿಮ್ಮ ಹತ್ರ ಇರೋವಂತಹ ಹಣ ಸೇಫ್ ಆಗುತ್ತೆ. ನಿಮಗೆ ಇರೋವಂತಹ ಒಳ್ಳೆ ಏನು ಫೇಮಸ್ ಆಗಿದ್ದೀರ ನೀವು, ಅದಕ್ಕೆ ಯಾವುದೇ ಚ್ಯುತಿ ಬರದಂತೆ ಅದಕ್ಕೆ ರಕ್ಷಣೆ ಸಿಗತ್ತೆ. ಇಲ್ಲಿ ಯಾರಾದರೂ ಮನೆ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಆಗಲೇ ಶುರು ಮಾಡಿ ಅದು ಅರ್ಧಕ್ಕೆ ನಿಂತಿದೆ ಅನ್ನೋರು, ಮನೆ ಆಗಿದೆ ಆ ಮನೆಗೆ ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥವ್ರು, ಒಟ್ಟು ಮನೆಗೆ ಸಂಬಂಧಪಟ್ಟಂಗೆ ಏನೋ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಇದಕ್ಕೆ ವಾರಾಹಿ ಮಾತೆ ಪೂಜೆಯನ್ನು ಮಾಡಿ ನನ್ನ ಚಾನಲ್ನಲ್ಲಿ 5 ವಾರ ವಾರಾಹಿ ಮಾತೆಯ ಕಾರ್ಯಸಿದ್ಧಿ ಪೂಜೆ ಮಾಡೋದು ಹೇಗೆ ಅಂತ ನಾನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಮಿರಾಕ್ಯುಲಸ್ ಆಗಿ ತುಂಬ ಜನಕ್ಕೆ ಈ ಪೂಜೆ ಮಾಡಿದವ್ರಿಗೆ ಆಲ್ರೆಡಿ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ನಂಬಿಕೆಯಿಂದ ಮಾಡಿ. ನಿಮಗೆ ಅದು ಸಿಗ್ತೇ ಹೋದರೆ ಖಂಡಿತ ನನಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಆ ಒಂದು ವಿಡಿಯೋನ ತಲುಪಿಸೋವಂಥ ಕೆಲಸವನ್ನು ಮಾಡ್ತೀನಿ. ಸೊ ಇಲ್ಲಿ 7 ನಂಬರ್ ಅಂದರೆ ಕೇತು ದೇವರ ಒಂದು ಪ್ರಭಾವ ಕೂಡ ಕಾಣಿಸ್ತಾ ಇದೆ. ಸೊ ನೋಡಿ, ನಿಮ್ಮ ಜಾತಕ ಅಥವಾ ಕುಂಡಲಿಯನ್ನು ನಿಮ್ಮ ಪುರೋಹಿತರು ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ತೋರಿಸಿ ಅದಕ್ಕೆ ಅವರು ಏನು ಹೇಳ್ತಾರೆ ಆ ಪೂಜೆಯನ್ನು ಮಾಡಿದ್ರೆ ಅದರಿಂದನೂ ಕೂಡ ನೀವು ಈ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು. ಇಲ್ಲ ನನಗೆ ಆ ಥರ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತ ನಿಮ್ಮ ಆರ ಕ್ಲೆನ್ಸ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನ್ ಹಾಕ್ಕೊಳ್ಳಿ.
ಇದು ಕೂಡ ತುಂಬ ಪ್ರಭಾವ ಬೀರುತ್ತೆ. ಹನುಮಾನ್ ಚಾಲೀಸ ಹೇಳಿ ಅಂತ ಹೇಳಿ ಕೂಡ ಮೆಸೇಜ್ ಬರ್ತಾ ಇದೆ. ಅದು ಎಷ್ಟು ಪವರ್ಫುಲ್ ಹನುಮಾನ್ ಚಾಲೀಸ ಅಂತ ಅಂದರೆ ನೀವು ಮಾಡಿದ್ರೆ ಗೊತ್ತಾಗುತ್ತೆ. 11 ದಿನ 11 ಬಾರಿ ಖಂಡಿತ ಸಂಕಲ್ಪ ಮಾಡ್ಕೊಂಡು ಮಾಡಿ. ಆಂಜನೇಯ ಸ್ವಾಮಿಯ ಜೊತೆ ಅವರ ಎನರ್ಜಿ ಜೊತೆ ನಿಮ್ಮ ಎನರ್ಜಿ ಅಲೈನ್ ಆಗುತ್ತೆ. ಸೊ ನಂಬರ್ 8, ಇಲ್ಲಿ ಯಾರಿಗೋ ಶನಿದೇವರ ಪ್ರಭಾವದಿಂದ ಜೀವನದಲ್ಲಿ ನೀವೇ ಕಟ್ಟು ಹಾಕ್ಕೊಂಡಿರೋ ಥರ ಮುಂದೆ ಏನು ದಾರಿನೇ ಸಿಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಜೀವನ ಸ್ಟಕ್ ಆಗಿಬಿಟ್ಟಿದೆ, ರಿಲೇಷನ್ಶಿಪ್ ಸರಿ ಇಲ್ಲ, ಹಣಕ್ಕೆ ಸಂಬಂಧಪಟ್ಟಂಗೆ ಏಳಿಗೆ ಆಗ್ತಾ ಇಲ್ಲ. ಇನ್ನು ಕೆಲವರು ಮನೆಯಿಂದ ದೂರ ಇದ್ದೀರಾ, ನಿಮ್ಮವರಿಂದ ದೂರ ಆಗಿದ್ದೀರಾ. ಅದು ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು. ದೂರ ಇದ್ದು ಅದರಿಂದನೂ ಕೂಡ ನೋವು ಪಡ್ತಾ ಇದ್ದೀರಾ. ನಿಮಗೆ ನೀವೇ ಬಂಧನವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಮನೆಯಿಂದ ಆಚೆ ಹೋಗೋಕ್ಕೆ ಇಷ್ಟ ಇಲ್ಲ. ಯಾವತ್ತೋ ಎನರ್ಜಿ ಕೂಡ ನಿಮ್ಮ ಜೊತೆ ನಿಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಕಳೆದ ಕಾರ್ಡಲ್ಲಿ ಬಂದಂಗೆ ನಿಮ್ಮ ಎನರ್ಜಿ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮೂಲಾಧಾರ ಚಕ್ರ ತುಂಬ ಬ್ಲಾಕ್ ಆಗಿದೆ. ಹಾಗಾಗಿ ಕೆಂಪು ವಸ್ತ್ರ ಧರಿಸಿ, ಕೆಂಪು ಬಣ್ಣದ ಹಣ್ಣುಗಳನ್ನು, ತರಕಾರಿಗಳನ್ನು ಹೆಚ್ಚೆಚ್ಚು ಬಳಸಿ ಲಮ್ ಅನ್ನುವಂತಹ ಒಂದು ಬೀಜ ಮಂತ್ರವನ್ನು ಪಠಣೆ ಮಾಡಿ. ನಮ್ಮ ಜೀವನದ ಎಲ್ಲ ಸಮಸ್ಯೆಗೂ ಮುಖ್ಯ ಕಾರಣ ಬೇಸ್ ಚಕ್ರ, ಮೂಲಾಧಾರ ಅಲ್ಲೇ ಬ್ಲಾಕೇಜಸ್ ಇತ್ತು ಅಂದರೆ ಮೇಲ್ಗಡೆ ಇರೋವಂಥ ಯಾವ ಚಕ್ರಗಳು ಕೂಡ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರಲ್ಲ. ಏನು ಮಾಡದೆ ಹೋದರೂ ಕೂಡ ಓಂಕಾರ ಚಾಂಟಿಂಗ್ ಮಾಡಿ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ನನಗೆ ಈ ಮೆಸೇಜ್ ಚಾನಲ್ ಆಗಿತ್ತು. ಯಾರಿಗಿದಾಗಲೇ ನಿಮ್ಮ ಮನಸ್ಸಿಗೂ ಕೂಡ ಕೆಲವರಿಗೆ ಇಂಟ್ಯೂಷನ್ ಬಂದಿದೆ. ಮತ್ತು ತುಂಬ ವಿಡಿಯೋಸಲ್ಲಾಗಿರ್ಬೋದು, ತುಂಬ ಮೆಸೇಜಸಲ್ಲಿ ನಿಮಗೆ ಇದು ಆಲ್ರೆಡಿ ಬಂದಿದೆ, ಓಂಕಾರವನ್ನು ಚಾಂಟಿಂಗ್ ಮಾಡಿ ಅಂತ. ಬಟ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ಇಲ್ಲಿ ವಾನ್ ಮಾಡ್ತಾ ಇದ್ದಾರೆ ಓಂಕಾರವನ್ನು ಚಾಂಟಿಂಗ್ ಮಾಡಿ ಅಂತ. ಇದರಿಂದ ಅದು ಕೇವಲ ಒಂದು ಚಾಂಟಿಂಗ್ ಅಲ್ಲ, ಅದರ ವೈಬ್ರೇಷನ್ನು ನಿಮಗೆ ಫೀಲ್ ಆಗುತ್ತೆ. ಯೂನಿವರ್ಸ್ನ ಜೊತೆಗೆ ನೇರವಾಗಿ ಬಹಳ ಬೇಗ ನೀವು ಸಂಪರ್ಕಕ್ಕೆ ಬರ್ತೀರ. ಓಂಕಾರ 11 ಬಾರಿ, 21 ಬಾರಿ, 51, 108 ಆದರೂ ತುಂಬ ತುಂಬ ಒಳ್ಳೆಯದು. 108 ಬಾರಿ ಖಂಡಿತ ಮಾಡಿ. ನಿಮ್ಮ ಏನು ಸಮಸ್ಯೆಗಳು ಜೀವನದಲ್ಲಿ ತುಂಬ ಸ್ಟ್ರಕ್ಕಾಗಿ ಫೀಲ್ ಆಗ್ತಾಯಿದ್ರೆ, ಬಿಸ್ನೆಸ್ ಆಗ್ತಿಲ್ಲ ಅಂತನೋ, ಮದುವೆ ಆಗ್ತಿಲ್ಲ ಅನ್ನೋ ಇದು ಕೂಡ ಬರ್ತಾ ಇದೆ. ಹಣ ಸ್ಟ್ರಕ್ ಆಗಿದೆ, ಮತ್ತೆ ಹಣ ಸ್ಟ್ರಕ್ ಆಗಿರೋದು ಇಲ್ಲಿ ಮತ್ತೆ ಬರ್ತಾ ಇದೆ. ಯಾರ್ದೋ ಇಲ್ಲಿ ಹಣ ತುಂಬ ಸ್ಟ್ರಕ್ ಆಗಿದೆ, ಹಣಕ್ಕೆ ಸಂಬಂಧಪಟ್ಟಂಗೆ ನೀವು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ಮೂಲಾಧಾರ ಚಕ್ರಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಓಂಕಾರವನ್ನು ಚಾಂಟಿಂಗ್ ಮಾಡಿ, ಲಮ್ ಅದನ್ನಾದರೂ ಚಾಂಟಿಂಗ್ ಮಾಡಿ. ಇಲ್ಲಿ ಕೆಲವರು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ, ತುಂಬ ಯೋಚನೆ ಮಾಡೋದು, ಎನರ್ಜಿ ತುಂಬ ಇವತ್ತು ಹೆವಿ ಬರ್ತಾ ಇದೆ. ಎಲ್ಲ ಕಾರ್ಡಲ್ಲೂ ಕೂಡ ಸ್ವಲ್ಪ ಪೇಯ್ನ್ ನನಗೆ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಚಾಂಟಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೀರಾ, ಮತ್ತು ಸ್ಪಿರಿಚುಯಾಲಿಟಿಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ. ಪ್ರಾಪಂಚಿಕ ವಿಷಯದಲ್ಲಿ ಹೆಚ್ಚಿನದಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಅದೆಲ್ಲದರ ಮಧ್ಯೆ ಸಿಕ್ಕಾಕ್ಕೊಂಡು ತೊಡಲ್ತಾ ಇದ್ದೀರಾ. ಎಷ್ಟೇ ನಿಮ್ಮ ಜೀವನದಲ್ಲಿ ಏನೇ ಬೇರೆ ಬೇರೆ ಒಂದು ಜವಾಬ್ದಾರಿಗಳಿರಲಿ, ಸಿಚುವೇಶನ್ಸ್ ಇರಲಿ, ಅದೆಲ್ಲದರ ಮಧ್ಯೆ ನಿಮಗೋಸ್ಕರ ಒಂದು 1/4 ಗಂಟೆನೋ, ಒಂದು 10 ನಿಮಿಷನೋ, ಒಂದು ಅರ್ಧ ಗಂಟೆ 20 ನಿಮಿಷನೋ ಈ ರೀತಿ ಬೆಳಗ್ಗೆ ಸಂಜೆ ಬಿಡುವು ಮಾಡಿಕೊಂಡು ಖಂಡಿತ ನೀವು ಸ್ಪಿರಿಚುಯಾಲಿಟಿಗೋಸ್ಕರ ನಾಮ ಜಪವನ್ನು ಮಾಡಿದ್ರೆ ನಿಮ್ಮ ಇಡೀ ದಿನ ನೀವು ಕ್ಷೇಮವಾಗಿರ್ತೀರ. ಬರೋಂತಹ ಎಷ್ಟೋ ಸಮಸ್ಯೆಗಳು ಹೊರ ಹೋಗುತ್ತೆ. ಅದರಿಂದ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಸ್ಪಿರಿಚುಯಾಲಿಟಿಯಿಂದ ಹೊರಗಡೆ ಹೋಗದೆ ಸ್ಪಿರಿಚುಯಾಲಿಟಿನೆಲ್ಲ ಇದ್ಕೊಂಡು ನೀವು ಎಲ್ಲವನ್ನು ಸಾಧಿಸ್ಬೋದು. ಸೊ ಇಲ್ಲಿ ನಿಮ್ಮ ಮನೆ ದೇವರ ಒಂದು ಎನರ್ಜಿ ತುಂಬ ಜಾಸ್ತಿ ಬರ್ತಾ ಇದೆ. ಅವರು ನಿಮಗೆ ಕರೀತಾ ಇದ್ದಾರೆ. ತುಂಬ ಸರಿ ಅವರು ಕೆಲವ್ರಿಗೆ ಇಲ್ಲಿ ಕನಸಿಗೆ ಕಾಣಿಸ್ಕೊಂಡಿದ್ದು ಇರಬಹುದು. ತಡ ಮಾಡದೆ ನಿಮ್ಮ ಮನೆ ದೇವರನ್ನು ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇದರಿಂದನೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿ ಹೋದರೆ ನಿಮಗೇನೋ ಒಂದು ಖಂಡಿತ ಮೆಸೇಜ್ ಅಂತೂ ಸಿಕ್ಕೇ ಸಿಗುತ್ತೆ.
ಮನೆಯಿಂದ ಏನಾದರೂ ಸ್ವೀಟನ್ನು ಮಾಡಿಕೊಂಡು ಅಥವಾ ಏನಾದರೂ ಹಣ್ಣು ಸ್ವೀಟು ಏನಾದರೂ ತೊಗೊಂಡು ಹೋಗಿ ಅಲ್ಲಿ ಫ್ಯಾಮಿಲಿ ಎಲ್ಲ ಪೂಜೆ ಮಾಡಿಸಿ ಸಾವಧಾನವಾಗಿ ಕೂತು ನೀವೇನು ತೊಗೊಂಡು ಹೋಗಿರ್ತೀರ ಅದನ್ನು ಸೇವನೆ ಮಾಡಿಕೊಂಡು ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಅಲ್ಲಿ ಏನೋ ಮೆಸೇಜ್ ಸಿಗುತ್ತೆ ನಿಮಗೆ. ಅದನ್ನು ಸ್ವಲ್ಪ ಓಪನ್ ಅಪ್ ಆಗಿ ದೇವಸ್ಥಾನ ಒಂದು 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅಥವಾ ಅಲ್ಲಿನ ಪುರೋಹಿತರನ್ನು ಮಾತಾಡಿಸಿ ಅವರಿಂದ ನಿಮಗೇನೋ ಮೆಸೇಜ್ ಸಿಗ್ಬೋದು. ಅಥವಾ ದೇವರು ನಿಮ್ಮ ಪ್ರಶ್ನೆಗೆ ಹೂವು ಕೇಳಿದ್ರೆ ಅದರಿಂದ ಉತ್ತರನೂ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಿಷ್ಟು ದಿನ ಆ ಸ್ಟಕ್ನೆಸ್ ಇತ್ತು, ನೀವು ಅಲ್ಲಿಗೆ ಹೋಗಿ ಬಂದಮೇಲೆ ಈ ರೀತಿ ನೋಡಿ ಕುದುರೆ ಎಷ್ಟು ವೇಗವಾಗಿ ಹೋಗ್ತಾ ಇದೆ. ಈ ರೀತಿ ನಿಮ್ಮ ಜೀವನದಲ್ಲಿ ಇರೋಂಥ ಸ್ಟಕ್ನೆಸ್ ಎಲ್ಲ ರಿಲೀಸ್ ಆಗಿ ನಿಮ್ಮ ಜೀವನ ಕೂಡ ಎಷ್ಟು ಸ್ಪೀಡಾಗಿ ಮುಂದುವರಿಯುತ್ತೆ, ನಿಮ್ಮ ಏಳಿಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ. ಖಂಡಿತ ಹೋಗಿ ಬನ್ನಿ. ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಾಧ್ಯ ಆದರೆ ಭೇಟಿಯಾಗಿ ನನಗೆ ಎಳ್ಳು ಬತ್ತಿನ ಹಚ್ಚೋದಕ್ಕೆ ಸೂಚನೆ ಕೊಡೋಕ್ಕೆ ಹೇಳ್ತಾ ಇದ್ದಾರೆ. ಯಾವುದೇ ತಪ್ಪನ್ನು ಮಾಡದೆ ನಿಷ್ಠೆ ಶ್ರದ್ಧೆಯಿಂದ ಮಡಿಯಿಂದ ನೀವು 5 ಅಥವಾ 7, 9, 11 ನಿಮ್ಗೆ ಇದರಲ್ಲಿ ಯಾವ ಸಂಖ್ಯೆ ಕನೆಕ್ಟ್ ಆಗುತ್ತೆ ಅಷ್ಟು ದಿನ ಎಳ್ಳುಬತ್ತಿಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಬರಲಿಕ್ಕೆ ಮೆಸೇಜ್ ಬರ್ತಾ ಇದೆ. ಇದರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಸೊ ಈ ರೆಮಿಡಿ ಎಲ್ಲ ಏನೇನು ಹೇಳಿದೆ ಇದರಲ್ಲಿ ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ, ಯಾವುದು ಇದು ನನಗೆ ಹೇಳ್ತಾ ಇರೋದು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅದನ್ನು ಖಂಡಿತ ಭಕ್ತಿ ಶ್ರದ್ಧೆಯಿಂದ ಅದನ್ನು ಮಾಡಿ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ತಪ್ಪನ್ನು ಮಾಡದೆ ಎಳ್ಳುಬತ್ತಿ ಹಚ್ಚಿ. ಯಾಕಂದರೆ ನೀವು ಆ ಎಳ್ಳುಬತ್ತಿ ಹಚ್ಚೋವಾಗ ಏನಾದರೂ ತಪ್ಪು ಮಾಡಿದ್ರೆ ಅದರಿಂದ ನಮಗೆ ಸ್ವಲ್ಪ ದೋಷಗಳು ಬರೋದ್ರಿಂದ ಹೆದರಿಸ್ತಾ ಇಲ್ಲ, ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಕಿಂಗ್ ಆಫ್ ಸೋರ್ಸ್ ಬಂದಿದೆ. ಏರ್ ಎಲಿಮೆಂಟ್ ಜೊತೆ ಕನೆಕ್ಟ್ ಆಗ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಏನೋ ಈ ಬಿರುಗಾಳಿ ಎದ್ದಿದೆ, ಬ್ಯಾಲೆನ್ಸ್ ಇಲ್ಲ. ಸೊ ಅದೆಲ್ಲ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಅಗೇನ್ ಕನ್ಫರ್ಮೇಷನ್ ಕಾರ್ಡು 2ನೇದು. ಖಂಡಿತ ಮಿಸ್ ಮಾಡದೆ ಹೋಗಿ ಬನ್ನಿ. ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹರಕೆ ಹೊತ್ತಿದ್ದು ಹೋಗಿಲ್ಲ ಅಂತ ಯಾರಾದರೂ ಇದ್ದರೆ ಕೂಡ ಅದರ ಎಫೆಕ್ಟು ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿ ಇಂಪ್ಯಾಕ್ಟ್ ಆಗ್ತಾ ಇರಬಹುದು. ನೆನಪಿಸ್ಕೊಳ್ಳಿ, ನಿಮ್ಗೇನಾದರೂ ಹರಕೆದು ಮರ್ತು ಹೋಗಿದೆ ಅಂತ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಲ್ಕೊಳ್ಳಿ. ನಿಮ್ಮ ಕನಸಲ್ಲಿ ಅಥವಾ ಯಾವುದಾದ್ರೂ ಮೆಸೇಜಲ್ಲಿ ಅವರು ನಿಮಗೆ ಏನು ಹರಕೆ ಇದೆ, ಎಲ್ಲಿ ಹೋಗಬೇಕು ಅಂತ ಕೂಡ ನಿಮಗೆ ಯೂನಿವರ್ಸಿಂದ ಖಂಡಿತ ಮೆಸೇಜ್ ಸಿಗುತ್ತೆ. ತಡ ಮಾಡದೆ ಇದು ವಾರ್ನಿಂಗ್ ಮೆಸೇಜು. ಎಲ್ಲರೂ ಕೂಡ ಏನೇನು ಬಂದಿದೆ, ಏನೇನು ರೆಸಿನೇಟ್ ಆಗಿದೆ ಅದನ್ನು ಮಾತ್ರ ಮಾಡಿ. ಯಾವುದ್ಯಾವ್ದು ನಿಮ್ಗಲ್ಲ ಅಂತ ಅನಿಸುತ್ತೆ ಅದನ್ನು ಲೆಟ್ಕೋ ಮಾಡಿ. ಅದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವರು ಅದನ್ನು ತಗೋತಾರೆ. ಸೊ ನಾನು ರೀಡಿಂಗ್ ತೊಗೋತೀನಿ. ಸೊ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಮುಂಚೆನೇ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಸ್ಲಾಟನ್ನು. ಆಗ ನನಗೆ ಟೈಮ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಯಾರಿಗಾದರೂ ಇದರಲ್ಲಿ ರೆಸಿನೇಟ್ ಆಗಿ ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಫೀಲ್ ಫ್ರೀ ಟು ಕನೆಕ್ಟ್. ನನ್ನ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋನ ನೋಡೋದಕ್ಕೆ. ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಥ್ಯಾಂಕ್ ಯು.